ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಮತ್ತೆ ಸಾವರ್ಕರ್ ಅವರ ಜಪ ಮಾಡೋದಕ್ಕೆ ಆರ್ ಎಸ್ ಎಸ್ ಬಂದಿದೆ. RSS ನ ಮುಖಂಡ ಸಂತೋಷ್ ಜಿ ಅವರು ಏನು RSS ನ ಮುಖ್ಯ ಮುಖಂಡ ಸಂತೋಷ್ ಜಿ ಅವರು ಒಂದು ಸುಳ್ಳನ್ನ ಹೇಳಿದ್ದಾರೆ. ಈ RSSಗೂ ಸುಳ್ಳಿಗೂ ಮತ್ತೆ ಈ ಸುಳ್ಳು ಪುಂಗ್ಲಿಗಳಿಗೂ ಏನಾದ್ರೂ ಸತ್ಯವನ್ನ ಶೋಧಿಸೋ ಒಂದು ಜವಾಬ್ದಾರಿ ಇಲ್ವಾ? ಬಾಯಿ ಬಿಟ್ರೆ ಸುಳ್ಳು. ನೋಡಿ ಹಂಗಾಯ್ತು. ಇವರೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯ ಇವರು ಪದವೀಧರರು. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳಿನ ಕಾರ್ಖಾನೆಗಳನ್ನ ಸೃಷ್ಟಿ ಮಾಡಿ ಭಾರತದಾದ್ಯಂತ ಎಲ್ಲ ಜನರ ಮೈಂಡ್ ಸೆಟ್ಗೆ ಸುಳ್ಳನ್ನ ತುಂಬೋದು, ವಿಷವನ್ನ ತುಂಬೋದು, ಕೋಮು ನಂಜನ್ನ ಇಂಜೆಕ್ಟ್ ಮಾಡೋದು, ಬರೀ ಇದೇ ಕೆಲಸ. ಈಗ ನೋಡಿ, ಸಂತೋಷ್ ಅವರು ಒಂದು ಮಾತು ಹೇಳಿದ್ದಾರೆ. ಸಂತೋಷ್ ಜಿ ಅವರು ನೋಡಿ, ಸಾವರ್ಕರ್ ಅವ್ರಿಗೆ ಸಂಸತ್ತು, ಯಾವ ಸಂಸತ್ತು ಅಂದಿನ ನೆಹರು ಅವರ ನೇತೃತ್ವದ ಸರ್ಕಾರದ ಸಂಸತ್ನಲ್ಲಿ ನೆಹರು ನೇತೃತ್ವದ ಸರ್ಕಾರ ಸಾವರ್ಕರ್ ಅವರು ಸತ್ತಾಗ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಲ್ಲ. ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳಿದ್ರು ಕೂಡ ಇವರು ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಮತ್ತೂ ಸುಳ್ಳು ಹೇಳಿದ್ದಾರೆ. ಸ್ನೇಹಿತರೆ, ನೆಹರು ಅವರು ತೀರ್ಕೊಂಡಿದ್ದು 1964ರಲ್ಲಿ, ಸಾವರ್ಕರ್ ಅವರು ತೀರ್ಕೊಂಡಿದ್ದು 1966ರಲ್ಲಿ. ಅಂದ್ರೆ ಸಾವರ್ಕರ್ ಅವರು ನಿಧನ ಆಗೋದಕ್ಕಿಂತ ಮುಂಚೆ 2 ವರ್ಷಗಳ ಹಿಂದೆಯೇ ನೆಹರು ಅವರು ತೀರ್ಕೊಳ್ತಾರೆ. ಆದ್ರೆ ಇವ್ರು ಹೇಳೋದೇನು ಅಂದ್ರೆ, ಸಾವರ್ಕರ್ ಅವರು ತೀರ್ಕೊಂಡಾಗ ನೆಹರು ಸಮಾಧಿಯಿಂದ ಎದ್ದು ಬಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ನೋಡಿ ಹೆಂಗ ಸುಳ್ಳು, ಬರೀ ಸುಳ್ಳೇ ನಮ್ಮನೆ ದೇವ್ರು ಅಂತ ಹೇಳೋದು. ಒಂದು ಸುಳ್ಳು ಹೇಳೋದು, ಇನ್ನೊಂದು ಕಡೆ ಕೋಮು ರಾಜಕಾರಣ ಮಾಡೋದು, ಇನ್ನೊಂದು ಕಡೆ ಗಲಭೆಗಳು ಸೃಷ್ಟಿ ಮಾಡೋದು, ಜನರಲ್ಲಿ ಅಶಾಂತಿ ಕ್ರಿಯೇಟ್ ಮಾಡೋದು, ಬರೀ ಇವೆ. ಈಗ ಈ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ನೋಡಿ, ನೆಹರು ನೇತೃತ್ವದ ಸರ್ಕಾರ ಸಂಸತ್ತಲ್ಲಿ ಸಾವರ್ಕರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಲ್ಲ, ಹಾಗೆ ಹೀಗೆ. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೋಬೇಕು ನಾವು. ಸಾವರ್ಕರ್ ಅವರ ವಿಚಾರ ತುಂಬಾ ಡಿಬೇಟಲ್ ಆಗಿದೆ, ತುಂಬಾ ವಿವಾದ ಆಗಿದೆ. ಅವರು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭದಲ್ಲಿ ಹೇಗಿದ್ರು, ಆನಂತರ ಹೇಗೆ ಬದಲಾದ್ರು, ಆಮೇಲೆ ಬ್ರಿಟಿಷರ ಹತ್ರ ಅವರು ಕ್ಷಮಾಪಣೆ ಕೇಳಿದ್ದು, ನನ್ನನ್ನು ಬಿಟ್ಟುಬಿಡಿ, ಶಿಕ್ಷೆಯಿಂದ ಪಾರು ಮಾಡಿ ಅಂತ ಕೇಳಿದ್ದು. ಇನ್ನೊಂದು ಕಡೆ ಇನ್ನೊಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ನನ್ನ ಎದೆಗೆ ಗುಂಡೊಡಿರಿ, ನಾನು ನನ್ನ ದೇಶಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳುವಂತ ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಇವರು ನನಗೆ ಕ್ಷಮಾದಾನ ಕೊಟ್ಬಿಡಿ ಅಂತ ಹೇಳಿ ಕೇಳುವಂತ ಸಾವರ್ಕರ್ ಇವರು ಒಂಥರ ಸ್ವಾತಂತ್ರ್ಯ ಹೋರಾಟಗಾರರು. ಇರ್ಲಿ, ಈ RSS ಮತ್ತು BJPಗೆ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ಸಾವರ್ಕರ್ ಅವ್ರನ್ನ ಬಿಟ್ರೆ ಮತ್ತಾರು ಕಾಣದೇ ಇಲ್ಲ. ಸಮಾಜ ಸುಧಾರಕರು, ಸಮಾಜದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದವರು ಯಾರಪ್ಪ ಇದ್ದಾರೆ ಅಂತ ಕೇಳಿದ್ರೆ ಸಾವರ್ಕರ್ ಅವ್ರನ್ನ ಬಿಟ್ರೆ ಮತ್ತಿನ್ಯಾರ ಬಗ್ಗೆನೂ ಮಾತಾಡಲ್ಲ ಇವರು. ಯೋಚನೆ ಮಾಡಿ, ಸಾವರ್ಕರ್ ಅವರ ಇತಿಹಾಸವನ್ನ ಓದಿದ್ರೆ ಅವ್ರೇನಂತ ದೇಶದ ಪರವಾಗಿ ಪ್ರಾಣ ಕೊಡೋ ಲೆವೆಲ್ಗೇನು ಹೋದವರು ಅಲ್ಲ, ಕ್ಷಮೆಯನ್ನ ಕೇಳಿದವರು. ಅದು ಪ್ರಾರಂಭದ ಅವರ ಬದುಕಿನ ಮೊದಲ ಘಟ್ಟದಲ್ಲಿ ದೇಶದ ಪರವಾಗಿದ್ರು. ಆನಂತರ ಅವರ ವಿಚಾರಗಳು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ. ಅವರೇ ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣೆ ಕೇಳ್ತಾರೆ, ನಾನು ಬಿಟ್ಬಿಡಿ ಅಂತ. ಇಂಥ ಸಾವರ್ಕರ್ ಅವರ ಬಗ್ಗೆ RSS ಮತ್ತು BJPಗೆ ಬಹಳ ಪ್ರೀತಿ. ಆದ್ರೆ ಈ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟವರು, ಈ ದೇಶಕ್ಕೋಸ್ಕರ ಹಗಲು ರಾತ್ರಿ ತಮ್ಮ ಕುಟುಂಬಗಳನ್ನೆಲ್ಲ ಕಳ್ಕೊಂಡು ದೇಶದ ನೆಮ್ಮದಿಗೋಸ್ಕರ, ಜನರಿಗೋಸ್ಕರ ದುಡ್ದಂತವ್ರ ಬಗ್ಗೆ ಇವ್ರು ಒಂದೂ ಮಾತಾಡಲ್ಲ. ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇವರು ನಮ್ಮ ಯುವಕರ ತಲೆಯಲ್ಲಿ, ನಮ್ಮ ಜನರ ತಲೆಯಲ್ಲಿ ಬರೀ ಸುಳ್ಳುಗಳನ್ನ ತುಂಬಿ ನಮ್ಮ ದೇಶದ ಜನರು, ಬಹುತೇಕ ಜನರು ಬರೀ ಸುಳ್ಳು ಪುಂಗ್ಲಿಗಳಾಗಿದ್ದಾರೆ. ಅವನು ಯಾರೋ ಒಬ್ಬ ಹೆಂಗ್ ಪುಂಗ್ಲಿ ಅಂತ ಹೆಸರಿಟ್ಬಿಟ್ಟಾರೆ. ಬಾಯಿ ಬಿಟ್ರೆ ಸುಳ್ಳು. ಆ ವಿಡಿಯೋಗಳು ಎಷ್ಟು ಟ್ರಾಲ್ ಆಗ್ತವೆ ಅಂದ್ರೆ ಅದು ನೋಡ್ಬೇಕು, ಬರೀ ಸುಳ್ಳುಗಳೇ. ಯಾವುದಾದ್ರೂ ಒಂದು ಸತ್ಯ, ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವಂತ ಮಹನೀಯರ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಮಾತಾಡಲ್ಲ. ಅಸಲಿ ಸತ್ಯ ಏನು ಅಂದ್ರೆ, ಈ RSS ಇರ್ಬೋದು, ಈ ಹಿಂದೂ ಸಂಘಟನೆಯ ಮುಖಂಡರು ಇರ್ಬೋದು, ಇವರೆಲ್ಲ ಬ್ರಿಟಿಷರ ಎದುರು, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ಎದುರು ಎದೆ ಕೊಟ್ಟು ಇವರು ಹೋರಾಟ ಮಾಡಲೇ ಇಲ್ಲ.
ಇವರು ಬ್ರಿಟಿಷರ ಪರವಾಗಿ ಅಥವಾ ಬ್ರಿಟಿಷರಿಗೆ ಅನುಕೂಲಕರವಾಗಿದ್ರೆ ಹೊರತು ಬ್ರಿಟಿಷರನ್ನ ಎದುರು ಹಾಕಿಕೊಳ್ಳುವ ಕೆಲಸಗಳನ್ನ ಈ ಏನು ಹಿಂದೂ 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 ಸಂಘಟನೆಗಳು, ನಾವು ಹಿಂದೂ ಭಾರತೀಯತೆ ಅಂತ ಮಾತಾಡ್ತಾರಲ್ಲ, ಇವರು ಹೋರಾಟ ಮಾಡಲೇ ಇಲ್ಲ. ಇದು ಈ ದೇಶದ ನಿಜದ ಸತ್ಯ. ಇಂಥ ಸುಳ್ಳಿನ ಫ್ಯಾಕ್ಟರಿಯ ಹರಿಕಾರರು ಮತ್ತು ಸುಳ್ಳಿನ ಫ್ಯಾಕ್ಟರಿಯ ನಿರ್ಮಾಣಕಾರರು ಇವತ್ತು ದೇಶದ ಇತಿಹಾಸದ ಬಗ್ಗೆ, ದೇಶದ ಸ್ವಾತಂತ್ರ್ಯದ ಬಗ್ಗೆ ಜನರಿಗೆ ಪಾಠ ಮಾಡಕ್ ಬರ್ತಿದ್ದಾರೆ. ಸುಳ್ಳಿನ ಕಾರ್ಖಾನೆಗಳು ಇವರೆಲ್ಲ. ಈಗ ನೋಡಿ, ಇವ್ರು ಎಂತ ಇದನ್ನ ಫ್ಯಾಕ್ಟ್ ಅನ್ನ ಬಯಲು ಮಾಡಿದವ್ರು ಯಾರು ಅಂದ್ರೆ ಪತ್ರಕರ್ತ ಜುಬೇರ್ ಅಂತ ಹೇಳಿ. ಯಾರಿಗೂ ತಾನೇ ಅರ್ಥ ಆಗುತ್ತೆ ಅಲ್ವಾ? ಇವ್ರು ಎಷ್ಟೇ ಸುಳ್ಳು ಹೇಳಿದ್ರು, ಎಷ್ಟೇ ಯಾವ ರೀತಿ ಬಣ್ಣದ ಮಾತಾಡಿದ್ರು ಕೂಡ ಸತ್ಯ ಹೊರಗಡೆ ಬರಲೇಬೇಕು. ಇವತ್ತೆಲ್ಲವನ್ನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ. ಇಷ್ಟು ದಿನ ಬರೇ ಸುಳ್ಳುಗಳು ನೆಲ್ಕಂತ ಬಂದ್ರು. ನೋಡಿ, ಈ RSS ನವರು ಮತ್ತು ಬಿಜೆಪಿಯ ಮುಖಂಡರು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರಿಗೆ ಮಹಾತ್ಮ ಗಾಂಧಿ ಅಂದ್ರೆ ಒಂದ್ ರೀತಿ ನಖಶಿಕಾಂತ ಉರಿದು ಬಿಡ್ತಾರೆ. ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಅವ್ರು ಮಾತಾಡಲ್ಲ. ಆದ್ರೆ ನಾಥೋರಾಮ್ ಗುಡ್ಸೆ ಅಂದ್ರೆ ಬಹಳ ಪ್ರೀತಿ ಇವರಿಗೆ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತಹ ಹಂತಕ ನಾಥೋರಾಮ್ ಗುಡ್ಸೆ ಅಂದ್ರೆ ಬಹಳ ಪ್ರೀತಿ. ಮಹಾತ್ಮ ಗಾಂಧಿ ಅಂದ್ರೆ ಇವ್ರಿಗೆ ಸಿಟ್ಟು. ನೋಡಿ, ಇವರ ಆಯ್ಕೆಗಳು ನೋಡಿ ಹೇಗಿದ್ದಾವೆ. ಒಂದು ಕಡೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತೆ ಬ್ರಿಟಿಷರ ಈ ದಾಸ್ಯದಿಂದ ಬಿಡುಗಡೆಗಾಗಿ ದೇಶದ ಜನರನ್ನ ಒಂದು ರೀತಿ ಒಗ್ಗೂಡಿಸಿ ಅವ್ರನ್ನೆಲ್ಲ ತೆಗೆದುಕೊಂಡು ಅಹಿಂಸಾತ್ಮಕ ಮಾರ್ಗದಲ್ಲಿ ಹೋರಾಟ ಮಾಡಿದಂತ ಮಹಾತ್ಮ ಗಾಂಧಿಯ ಬಗ್ಗೆ ಇವ್ರು ಮಾತಾಡ್ರಿ ಅಂದ್ರೆ ಒಂದು ಅಕ್ಷರ ಮಾತಾಡಲ್ಲ ಇವರು. ಆದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದ ಹಂತಕನ ಬಗ್ಗೆ ಮಾತಾಡ್ರಿ ಅಂದ್ರೆ ಪುಟಗಟ್ಲೆ ಮಾತಾಡ್ತಾರೆ. ಅವ್ರು ಹಾಗೆ, ಅವ್ರು ಹೀಗೆ, ಅದು ಬರೇ ಪೊಂಗ್ಲಿಗಳು, ಸುಳ್ಳು ಪೊಂಗ್ಲಿಗಳು. ಅರ್ಥ ಮಾಡ್ಕೊಳ್ಳಿ, ಇವರು ಯಾರ ಪರವಾಗಿದ್ದಾರೆ, ಇವ್ರು ಯಾವುದರ ಪರವಾಗಿದ್ದಾರೆ, ಇವರು ಯಾವುದನ್ನ ಆಶಿಸ್ತಾರೆ ಅಂತ. ಆನಂತರ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವ್ರು ಮಾತೇ ಆಡಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ್ರೆ ಉರಿದು ಬೀಳ್ತಾರೆ. ಯಾಕೆ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಸಮಾಜಕ್ಕೆ ಆಗ್ತಿದ್ದಂತ ಅಸಮಾನತೆ, ಅನ್ಯಾಯ, ಜಾತೀಯತೆಯ ಕ್ರೌರ್ಯ, ಮೌಢ್ಯ ಇವತ್ತಿಗೂ ಹಿಂದೂ ಧರ್ಮದ ಜನರು ಇದರಲ್ಲಿ ಒದ್ದಾಡ್ತಿದ್ದಾರೆ. ಆದಾಗ್ಯೂ ಕೂಡ ಒಂದು ರೀತಿಯ ಅಸಮಾನತೆಯ ಕೂಪದಲ್ಲಿದ್ದಂತ ಜನರಿಗೆ ಒಂದು ನೈತಿಕತೆಯ ಒಂದು ಘನತೆಯನ್ನ ಕೊಟ್ಟಂತಹದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಇವರು ತಪ್ಪಿ ಸಂವಿಧಾನದ ಬಗ್ಗೆ ಮಾತಾಡಲ್ಲ. ಬೇಡ. ಅದೇ ಮನುಸ್ಮೃತಿ ಏನ್ ಹೇಳುತ್ತೆ ಅಂದ್ರೆ ಹೇಳ್ತಾರೆ, ಮನುಸ್ಮೃತಿ ಹಾಗೆ ಹೇಳುತ್ತೆ, ಹೀಗೆ ಹೇಳುತ್ತೆ. ಮನುಸ್ಮೃತಿಯನ್ನ ಸುಟ್ಟಿದ್ದು ಅಂಬೇಡ್ಕರ್ ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡಲ್ಲ ಇವರು. ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ದಹನ ಮಾಡ್ತಾರೆ. ಯಾಕೆ ಅಂದ್ರೆ ಅದ್ರಲ್ಲಿ ಅಸಮಾನತೆ ತುಂಬಿಕೊಂಡಿದೆ, ಮಹಿಳೆಯರ ಘನತೆಯನ್ನು ಕಿತ್ಕೊಂಡಿದೆ. ಸಂವಿಧಾನದಲ್ಲಿ ಏನಿದೆ, ಸಂವಿಧಾನದ ಆಶಯಗಳೇನು? ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಸಾಮಾಜಿಕ ನ್ಯಾಯ, ಕೂಡಿ ಬಾಳುವ ಗುಣ. ಆದ್ರೆ ಮನುಸ್ಮೃತಿಯಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಇವರ ಆಯ್ಕೆ ಯಾವುದು ಅಂದ್ರೆ ಮನುಸ್ಮೃತಿಯ ಹೊರತು ಸಂವಿಧಾನ ಅಲ್ಲ. ಯೋಚನೆ ಮಾಡಿ ನೋಡಿ ಇವರ ವಿಚಾರಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ, ನಮ್ಮ ದೇಶದ ಒಂದು ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ, ಅದ್ರ ಬಗ್ಗೆ ಇವರು ಬೈಠಕ್ಗಳಲ್ಲಿ ಇವರ ಕಾರ್ಯಕ್ರಮಗಳಲ್ಲಿ ಅಪ್ಪಿಯೂ ಬರಲ್ಲ. ಇನ್ನು ಜ್ಯೋತಿಬಾ ಫುಲೆ ಬಗ್ಗೆ ಮಾತಾಡ್ರಪ್ಪ, ನಾವು ಮಾತಾಡೋರು, ನಾವು ಸಾವರ್ಕರ್ ಬಗ್ಗೆ ಮಾತಾಡ್ತೀವಿ ಅಂತಾರೆ. ಆಯ್ತಪ್ಪ, ಜ್ಯೋತಿಬಾ ಫುಲೆ ಅವರು ಮಾತಾಡ್ಲಿಲ್ಲ. ನಾರಾಯಣ ಗುರು ಅವರು ಹಿಂದೂ ಧರ್ಮದ ಬಗ್ಗೆ, ನಾರಾಯಣ ಗುರು ಅವರ ಹಿಂದೂ ಧರ್ಮದ ಆಶಯಗಳನ್ನ ಮಾತಾಡ್ರಪ್ಪ, ನಾವು ಮಾತಾಡಲ್ಲ. ನಾರಾಯಣ ಗುರು ಬಗ್ಗೆ ಮಾತಾಡಲ್ಲ ಇವರು. ಬಸವಣ್ಣವರ ವಚನಗಳು, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸನಯ್ಯ, ದಯವಿಲ್ಲದ ಧರ್ಮ ದಾವುದಯ್ಯ, ಸಕಲ ಜೀವಾತ್ಮರಿಗೆ ಲೇಸನು ಬಯಸುವನೇ ಕುಲಜನು ಶರಣರು ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಮಾತಾಡೋ. ಅವ್ರಿಗೆ ಇವೆಲ್ಲ ಆಗದೇ ಇರುವಂತ ವಿಚಾರಗಳು. ಸಾವರ್ಕರ್ ಬಗ್ಗೆ ಮಾತಾಡ್ತೀವಿ, ಮನುಸ್ಮೃತಿ ಬಗ್ಗೆ ಮಾತಾಡ್ತೀವಿ. ನಿಮಗೆ ಭಾರತದ ರಾಷ್ಟ್ರಧ್ವಜ ಮುಖ್ಯನೋ ಭಾಗಧ್ವಜನ ಮುಖ್ಯ ಅಂತ ಕೇಳಿದ್ರೆ ಅವರು ಭಾಗಧ್ವಜ ಮುಖ್ಯ ಅಂತಾರೆ. ನೋಡಿ, ದೇಶದ ಜನರ ನೋಡೋ ದೃಷ್ಟಿಕೋನ, ದೇಶದ ಜನರೇ ಒಂದ್ ಕಡೆ ಹೋದ್ರೆ ಇವರೇ ಒಂದ್ ಕಡೆ ಇವ್ರೇನ್ ಸಪರೇಟಾ? ನಿಮ್ಗೆ ಸಂವಿಧಾನ ಮುಖ್ಯನೋ ಮನುಸ್ಮೃತಿ ಮುಖ್ಯ ಅಂತ? ನಮಗೆ ಮನುಸ್ಮೃತಿನೇ ಮುಖ್ಯ. ಏನ್ರಿ ಆಗಿದೆ ಅಂದರೆ, ನಾವು ಈ ದೇಶಕ್ಕೆ ಸಮಾನತೆ ಬರೋದನ್ನ ಒಪ್ಪೋದಿಲ್ಲ, ಈ ದೇಶಕ್ಕೆ ಸಂವಿಧಾನ ಬಂದಿರೋದನ್ನ ನಾವು ಒಪ್ಪೋದಿಲ್ಲ, ಈ ದೇಶಕ್ಕೆ ರಾಷ್ಟ್ರಧ್ವಜ ಬಂದಿರೋದನ್ನ ನಾವು ಒಪ್ಪೋದಿಲ್ಲ, ಈ ದೇಶದಲ್ಲಿ ಮನುಷ್ಯರನ್ನಾಗಿ ನೋಡೋದನ್ನ ನಾವು ಒಪ್ಪೋದಿಲ್ಲ. ನಮ್ಮ ಸಂವಿಧಾನದಲ್ಲಿ ಏನ್ ಹೇಳಿದೆ? ಸರ್ವಧರ್ಮ ಸಮನ್ವಯ, ಇದು ಜಾತ್ಯತೀತ ದೇಶ. ಇಲ್ಲ, ಇದು ಹಿಂದೂ ರಾಷ್ಟ್ರ. ಮತ್ತೆ ಹೆಂಗ್ ಹಿಂದೂ ರಾಷ್ಟ್ರ ಆಗುತ್ತೆ?
ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ ಸ್ನೇಹಿತರೆ. ಸಂತೋಷ್ ಜಿ ಅವರ ಆ ಹೇಳಿಕೆ ಇಟ್ಕೊಂಡು ಈ ವಿಚಾರದ ಬಗ್ಗೆ ನಾವು ಒಂದು ಆತ್ಮಾವಲೋಕನ ಮಾಡ್ತಾ ಇದೀವಿ. ಮಾಡ್ಬೇಕಲ್ವಾ? ಇವರು ಬರೇ ಅವು ದೇಶಭಕ್ತರು, ದೇಶ ಪ್ರೇಮಿಗಳು, ನಮ್ಮ ನರನಾಡಿಗಳಲ್ಲಿ ದೇಶ ಪ್ರೇಮ ಹರಿದಾಡ್ತಿದೆ ಅಂತ ಹೇಳ್ತಾರಲ್ಲ, ಸುಳ್ಳು ಪುಂಗ್ತಾರಲ್ಲ, ಯಾಕೆ ಇವ್ರ ಬಗ್ಗೆ ಮಾತಾಡಲ್ಲ ನೀವು? ಟಿಪ್ಪು ಸುಲ್ತಾನ್ ಅಂತ ದೇಶ ಭಕ್ತ ಈ ದೇಶದಲ್ಲಿ ಯಾರಾದ್ರೂ ಇದ್ದಾರ? ತನ್ನ ಮಕ್ಕಳನ್ನ ಒತ್ತೆ ಇಟ್ಟಂತಹ ಮಹನೀಯ ಅವನು, ತನ್ನ ದೇಶಕ್ಕೋಸ್ಕರ. ಬ್ರಿಟಿಷರ ಎದುರು ಯಾರಾದ್ರೂ ಎದೆ ಕೊಟ್ಟು ಹೋರಾಟ ಮಾಡಿದಂತಹ ಆ ಕಾಲದಲ್ಲಿ ಯಾರಾದ್ರೂ ಒಬ್ಬ ಸುಲ್ತಾನ ರಾಜ ಅಂದ್ರೆ ಅದು ಟಿಪ್ಪು ಸುಲ್ತಾನ್ ಒಬ್ಬನೇ. ನಮ್ಮ ಮೈಸೂರು ದೊರೆಗಳು ಕೂಡ ಈಲ್ಡ್ ಆದ್ರು, ಅನಿವಾರ್ಯ, ಅವರಿಗೆ ಶಕ್ತಿ ಇರಲಿಲ್ಲ. ಅನಂತರ ಬಂದಂತ ಟಿಪ್ಪು ಸುಲ್ತಾನ್ ನಂತರ ಬಂದಂತ ಮೈಸೂರು ದೊರೆಗಳು, ಅದರ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಂಟ್ರಿಬ್ಯೂಷನ್ ನ ಒಪ್ಪಲೇಬೇಕು. ಆದ್ರೆ ಅದಕ್ಕೂ ಮುಂಚೆ ಇದ್ದಂತ ಟಿಪ್ಪು ಸುಲ್ತಾನ್ ಅವರು ದೇಶಕ್ಕೆ, ದೇಶದ ಜನರ ಎಲ್ಲೂ ಗುಲಾಮಿತನವನ್ನ ಮಾಡದೆ, ಜೀ ಹುಜೂರ್ ಅನ್ನದೆ, ನನಗೆ ಭಿಕ್ಷೆ ಕೊಡಿ ಅಂತ ಕೇಳದೆ, ಬ್ರಿಟಿಷರ ಎದುರು ಸೋಲನ್ನ ಒಪ್ಪಿಕೊಳ್ಳದೆ ರಣಾಂಗಣದಲ್ಲಿ ಕತ್ತಿನ ಹಿಡ್ಕೊಂಡೇ ಹೋರಾಟ ಮಾಡಿದಂತ ಸತ್ತಂತ ಮಹಾನ್ ಹುತಾತ್ಮ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ರಿ ಅಂದ್ರೆ ಟಿಪ್ಪು ಸುಲ್ತಾನ್ ಮತಾಂಧ ಅಂದ್ಬಿಡ್ತಾರೆ. ಯಾಕೆ ಅಂದ್ರೆ ಟಿಪ್ಪು ಸುಲ್ತಾನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ, ಅದಕ್ಕೆ ಇವ್ರಿಗೆ ಮತಾಂಧ. ಅವ್ನು ಕೈ ಜೋಡಿಸ್ಕೊಂಡಿದ್ರೆ ಬಹಳ ಖುಷಿ ಆಗ್ಬಿಡೋದು. ಇವ್ರ ತರ ಕೈ ಜೋಡಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕ್ಷಮಾಪಣೆ ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯವ್ರು. ಅವ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ, ಕತ್ತಿ ಹಿಡಿದು ರಣಾಂಗಣದಲ್ಲಿ ಜೀವ ಬಿಟ್ಟ. ಘಟನೆ ಇದೆ. ಕೊನೆಗೆ ಯುದ್ಧ ಆಗುತ್ತಲ್ಲ, ಮೈಸೂರು ಮಹಾಯುದ್ಧ, 3ನೇ ಮಹಾಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಆ ಯುದ್ಧದಲ್ಲಿ ಯಾರು ಟಿಪ್ಪು ಸುಲ್ತಾನ್ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಎಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲಿ ಅಂತ ನೋಡಿದಾಗ ಅಲ್ಲಿ ಬಿದ್ದಿರ್ತಾನೆ ಕತ್ತಿ ಹಿಡ್ಕೊಂಡು. ಹಿಂಗ್ ಮುಟ್ಟಕ್ ಹೋಗ್ತಾರೆ ಕತ್ತಿ ಕಿತ್ಕೊಳಕ್ಕೆ, ತಗ್ಗದು ಬ್ರಿಟಿಷ್ ಅಧಿಕಾರಿಗೆ ಒಬ್ಬಂಗೆ ಹೊಡೆದು ಬಿಡ್ತಾನೆ, ಕೈ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಯಾರೊಬ್ಬ ಶೂಟ್ ಮಾಡ್ಬಿಡ್ತಾನೆ. ಆಗ ಗೊತ್ತಾಗುತ್ತೆ ಇವರೇ ಟಿಪ್ಪು ಸುಲ್ತಾನ್. ಅವತ್ತು ಹೇಳ್ತಾರೆ ಒಬ್ಬ ಬ್ರಿಟಿಷ್ ಅಧಿಕಾರಿ, ಇವತ್ತು ನಾವು ಈ ಭಾರತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡೆವು. ಸ್ವಾತಂತ್ರ್ಯವನ್ನೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೆ ಆರಾಮಾಗಿದ್ದಂತ ಜನಗಳಲ್ಲಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರನ್ನ ಎದುರಾಕೊಂಡು ಪ್ರಾಣ ಬಿಟ್ಟ ಟಿಪ್ಪು ಸುಲ್ತಾನ್ ಪರಂಪರೆಯಲ್ಲಿ, ಅಂಬೇಡ್ಕರ್ ಪರಂಪರೆಯಲ್ಲಿ, ನಾರಾಯಣ್ ಗುರು ಪರಂಪರೆಯಲ್ಲಿ. ಆಮೇಲೆ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದ್ ಯಾರು? ಶೃಂಗೇರಿ ಮಠದ ಮೇಲೆ ದಾಳಿ, ಇವನ್ನೆಲ್ಲ ಮಾತಾಡಲ್ಲ ಇವರು. ಇತಿಹಾಸದಲ್ಲಿ ಆಗಿರೋದು ನಾನು ಮಾತಾಡುವಂತ ವಿಚಾರಗಳು ಸುಳ್ಳು ಪುಂಗ್ಲಿಗಳು ಅಲ್ಲ, ಪುಂಗ್ಲಿಗಳು ಅಲ್ಲ. ಇತಿಹಾಸದಲ್ಲಿ ಆಗಿ ಹೋಗಿರುವಂತ ಸತ್ಯ ಘಟನೆಗಳು. ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದಂಥವ್ರು ಯಾರು? ದಾಳಿಕೋರರು ಯಾರು? ಮರಾಠ ಪೇಶ್ವೆಗಳು. ಹಿಂದೂ ದಾಳಿಕೋರರಲ್ಲ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದ್ದು. ಆಗ ದಾಳಿ ಮಾಡಿದಾಗ ಆ ಶೃಂಗೇರಿಯ ಅಂದಿನ ಜಗದ್ಗುರುಗಳು ಯಾರ ಹತ್ರ ಹೋಗ್ತಾರೆ, ಯಾರ ಹತ್ರ ರಕ್ಷಣೆ ಕೇಳ್ತಾರೆ ಗೊತ್ತಾ? ತಪ್ಪಿಸಿಕೊಂಡು ಎಲ್ಲೋ ಒಂದು ಕಡೆ ಇದ್ದಾಗ ಆ ಒಂದು ರಹಸ್ಯ ಸ್ಥಳದಲ್ಲಿ ಟಿಪ್ಪು ಸುಲ್ತಾನ್ಗೆ ಪತ್ರ ಬರೀತಾರೆ ಆ ಸ್ವಾಮಿಗಳು, ನನಗೆ ರಕ್ಷಣೆ ಕೊಡಿ, ಮರಾಠ ಪೇಶ್ವೆಗಳು ದಾಳಿ ಮಾಡಿದ್ದಾರೆ, ಶೃಂಗೇರಿ ಶಾರದಾಂಬೆಯನ್ನ ಮತ್ತು ಪೀಠವನ್ನೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಿಮ್ಮ ರಕ್ಷಣೆ ಬೇಕಿದೆ ನಮಗೆ ಅಂತ. ಅದಕ್ಕೆ ಟಿಪ್ಪು ಸುಲ್ತಾನ್, ನೀವು ಹೇಳ್ತಿರಲ್ಲ ಮತಾಂಧ ಅಂತ, ಟಿಪ್ಪು ಸುಲ್ತಾನ್ ಉತ್ತರ ಏನಾಯ್ತು ಗೊತ್ತಾ? ನಿಮ್ಮ ಪತ್ರ ನಮಗೆ ಬಂದಿರೋದು ನಮ್ಗೆ ಭಾಳ, ನಿಮ್ಮ ಈ ಸ್ಥಿತಿ ನಿಮಗೆ ಬಂದಿರೋದು ಭಾಳ ನೋವಾಗುತ್ತೆ. ನಾನು ಮೊದಲ ಥರ ಎಲ್ಲ ವ್ಯವಸ್ಥೆನ ನಿಮ್ಮ ಪೀಠಕ್ಕೆ, ನಿಮ್ಮ ಮಠಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತೇಳಿ ಕೂಡಲೇ ಮತ್ತೆ ಪತ್ರ ಬರೆದು ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಟವರು ಟಿಪ್ಪು ಸುಲ್ತಾನ್. ಸಲಾಮಾರತಿ ನಡೀತೆ ಗೊತ್ತಾ ಶೃಂಗೇರಿಯಲ್ಲಿ, ಅದ್ರ ಬಗ್ಗೆ ಇವ್ರು ಮಾತಾಡಲ್ಲ. ಯಾಕಂದ್ರೆ ಮಾತಾಡಬಾರ್ದು, ಇದು ನಮ್ಮ ದೇಶದ ಸಾಮರಸ್ಯ ಆಗ್ಬಿಡತ್ತೆ. ಕೋಮುವಾದಿ ಬೆಂಕಿ ಇಡೋ ಕೆಲಸ ಮಾಡ್ಬೇಕಲ್ಲ ಅವರು. ಸಾಮರಸ್ಯ ತರೋದಕ್ಕೆ ಇಷ್ಟ ಇಲ್ಲ, ಸಲಾಮಾರತಿ ಆಗುತ್ತೆ. ಯಾಕಾಗುತ್ತೆ? ಟಿಪ್ಪು ಸುಲ್ತಾನ್ ನಂಜುಂಡ, ನಂಗೆ ಹಕೀಂ ನಂಜುಂಡ ಅಂತೇಳಿ ಪಚ್ಚಲಿಂಗ ಕೊಟ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತೀರಾ? ಮಾತಾಡಲ್ಲ. ಬಾಯಿ ಬಿಟ್ರೆ ದೇಶಾಭಿಮಾನ, ನಾವು ಹೋರಾಟಗಾರರು, ಮೇರೆ ದೇಶ, ಹಾಗೆ ಹೀಗೆ. ಮೋದಿ ಸಾಧನೆ, ನೀಟ್ ಹಗರಣದಲ್ಲಿ ದೊಡ್ಡ ಹಗರಣ ಆಗಿದೆ. ನೀಟ್ ಹಗರಣ ಆಗಿ ನಮ್ಮ 23-24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡ್ರಪ್ಪ RSS ನ ನಾಯಕರುಗಳು, BJPಯ ನಾಯಕರುಗಳು ಅಂತಂದ್ರೆ ಇಲ್ಲ, ನಾನು ಸಾವರ್ಕರ್ ಬಗ್ಗೆ ಮಾತಾಡ್ತೀನಿ, ನಾನು ನನ್ನ ದೇಶದ ಬಗ್ಗೆ ಮಾತಾಡ್ತೀನಿ, ನನ್ನ ದೇಶದ ಬಗ್ಗೆ ನನಗೆ ನರನಾಡಿಗಳಲ್ಲೂ ರೋಮಾಂಚನ ಆಗುತ್ತೆ, ನಾನು ಮಹಾನ್ ಯಾವ ಸೀಮೆ ದೇಶಭಕ್ತರು ಇವೆಲ್ಲ? ಇವರು ದೇಶಭಕ್ತರು ಇವರೆಲ್ಲ ದೇಶಭಕ್ತರು. ಸ್ನೇಹಿತರೆ, ಹೀಗೆ ಹೇಳ್ತಾ ಹೋದ್ರೆ ಬಹಳ ಒಳ್ಳೆ ಈ ದೇಶಕ್ಕೆ ಸಾಮರಸ್ಯವನ್ನ ಒಳಗೊಂಡಂತ ವಿಚಾರಗಳು ಬಹಳಷ್ಟಿವೆ. ಇವರು ಶಿವಾಜಿ ಅಂತಾರೆ.
ಆಯ್ತಪ್ಪ, ಶಿವಾಜಿ ಒಬ್ಬ ಅವನು ಒಬ್ಬ ಶಿವಾಜಿನೂ ಕೂಡ ಒಬ್ಬ ಶೂದ್ರ ನಾಯಕ. ಶಿವಾಜಿಗೆ ಪಟ್ಟಾಭಿಷೇಕ ಮಾಡೋದಿಕ್ಕೆ ಅವನು ಶೂದ್ರ ಅಂತ ಹೇಳಿ ತಿರಸ್ಕರಿಸಿದ್ರು. ಅದ್ರ ಬಗ್ಗೆ ಮಾತಾಡಿ, ಯಾಕಂದ್ರೆ ಅವನು ಶೂದ್ರ, ನಾವು ಪಟ್ಟಾಭಿಷೇಕ ಮಾಡಲ್ಲ, ನಾವು ಪುರೋಹಿತ ವರ್ಗದವರು ಅಂತ ಹೇಳಿ ತಿರಸ್ಕಾರ ಮಾಡಿದ್ರಲ್ಲ. ಪಾಪ ಯಾರಿಗೂ ದುಡ್ಡು ಕೊಟ್ಟು ಕೊನೆಗೆ ಶಿವಾಜಿ ಕರ್ಕೊಂಬಂದು ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೆ. ಅದ್ರ ಬಗ್ಗೆ ಮಾತಾಡ್ತೀರಾ ನೀವು? ಮಾಡಲ್ಲ. ಆಮೇಲೆ ನಮ್ಮ ಕರ್ನಾಟಕದ ಮೇಲೆ ದಾಳಿಗೆ ಬಂದಾಗ ಶಿವಾಜಿಗೆ ಪ್ರಾಣ ಭಿಕ್ಷೆಯನ್ನ ಕೊಟ್ಟು ಕಳಿಸ್ತವ್ರು. ಹೋಗಪ್ಪ ನೀನ್ ಬದುಕೋ ಹೋಗು ಅಂತೇಳಿ ಕಳಿಸ್ತವ್ರು ನಮ್ಮ ಬೆಳವಡಿ ಮಲ್ಲಮ್ಮ. ಅದ್ರ ಬಗ್ಗೆ ಮಾತಾಡ್ತೀರಾ ನೀವು? ಮಾತಾಡಲ್ಲ. ಭಾರತ ಮಾತೆ, ಭಾಗಧ್ವಜ, ಸಾವರ್ಕರ್, ಇಷ್ಟೇ. ಅಂಬೇಡ್ಕರ್ ಬಗ್ಗೆ ಮಾತಾಡ್ರಿ, ಸಂವಿಧಾನದ ಬಗ್ಗೆ ಮಾತಾಡಿ, ಬಸವಣ್ಣ ಬಗ್ಗೆ ಮಾತಾಡಿ, ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಾತಾಡಿ, ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಿ, ನಿಮ್ಮ ಈ ಮೋದಿ ಸರ್ಕಾರ, ನೀವು ಬೆಂಬಲಿಸುವ ಮೋದಿ ಸರ್ಕಾರದ ಹಗರಣ ಬಗ್ಗೆ ಮಾತಾಡಿ. ಆರ್ಥಿಕತೆ ಕುಸಿದೋಗಿದೆ, ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗಿದೆ, ಉದ್ಯೋಗ ಇಲ್ಲ, ದೇಶದ ಏನು ರಾಜತಾಂತ್ರಿಕತೆ, ವಿದೇಶಾಂಗ ನೀತಿ ಅಟ್ರ್ ಫ್ಲಾಪ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿ. ಬರೋದು ಸಾವರ್ಕರ್ ಅನ್ನೋದು. ಈಗ ಸಾವರ್ಕರ್ ಬಗ್ಗೆ ಮಾತಾಡಿ ಮತ್ತೆ ನಗೆ ಪಾಟ್ಲಿಗೆ ಈಡಾಗಿದ್ದಾರೆ. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಸ್ನೇಹಿತರೆ, ಇದು ನಾನು ಹೇಳುವಂತ ವಿಚಾರಗಳು ನಿಮಗೇನು ಗೊತ್ತಿಲ್ಲ ಅಂತಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಸತ್ಯಗಳನ್ನ ನಾವು ಹೇಳಿ ಜನರ ಮನಸ್ಸಲ್ಲಿರುವಂತ ಈ ಮೊಬ್ಬನ್ನ, ಈ ಮೊಬ್ಬು ಭಕ್ತರನ್ನ ಬದಲಾವಣೆ ಮಾಡೋ ಕೆಲಸ ನಮ್ದು. ಅವರಲ್ಲಿರುವಂತ ಅಂಧಾಭಿಮಾನವನ್ನ, ಮೊಬ್ಬನ್ನ ಸರಿಸಿ ವೈಚಾರಿಕತೆ, ವೈಜ್ಞಾನಿಕತೆ, ಈ ದೇಶಕ್ಕೆ ನಿಜವಾಗಿಯೂ ಹೋರಾಟ ಮಾಡಿದವ್ರು ಯಾರು, ಈ ದೇಶದ ಪರವಾಗಿ ನಿಂತವ್ರು ಯಾರು, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರು ಯಾರು, ಈ ದೇಶಕ್ಕೋಸ್ಕರ ಕೆಲಸ ಮಾಡಿದವ್ರು ಯಾರು, ದೇಶಕ್ಕೋಸ್ಕರ ಈ ದೇಶದ ಸಹಬಾಳ್ವೆಗೆ ದುಡಿದವ್ರು ಯಾರು ಅಂತ ನಾವು ಹೇಳಬೇಕಾಗಿದೆ. ಇಲ್ಲಾಂದ್ರೆ ಈ ಸುಳ್ಳಿನ ಫ್ಯಾಕ್ಟರಿಗಳು, ಯಂಗ್ ಪುಂಗ್ಲಿಗಳು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಸುಳ್ಳನ್ನ ಹರಡ್ತಾ ಇರ್ತಾರೆ. ನಮ್ಮ ಮಕ್ಕಳು ಅದನ್ನು ಕೇಳಿ ಸುಳ್ಳು ಪುಂಗ್ಲಿಗಳಾಗ್ಬಿಡ್ತವೆ, ಮೊಬ್ಬು ಭಕ್ತರಾಗ್ತಾರೆ. ಸಾಧ್ಯವಾದ ಕಡೆಯೆಲ್ಲ ಈ ಸತ್ಯಗಳನ್ನು ಹೇಳ್ತಾ ಹೋಗೋಣ. ಸುಳ್ಳು ಬೇಡ, ಸತ್ಯ ಹೇಳೋಣ. ಏನಂತೀರಿ? ಮತ್ತೊಂದು ವಿಚಾರವನ್ನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.